ನಮಸ್ಕಾರ ಆತ್ಮೀಯ ರೈತ ಮಿತ್ರರೇ. ಇವತ್ತೇನಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕು ಹಾಯೇರಿ ಒಂದು ಗ್ರಾಮದೊಳಗೆ ಬಂದಿದ್ವಿ. ಇಲ್ಲಿ ನಮ್ಮ ರೈತರು ಅದಾರ, ಅವ್ರ ಮುಖಾಂತರ ಪರಿಚಯ ಮಾಡ್ಕೊಂಡು ನಮ್ಮ ಆನಂದಗಿರೋದು ಎಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾವ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರ ಮುಖಾಂತರನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಆನಂದಗಿರೋ ಕೇರ್ ಪ್ರಾಡಕ್ಟ್ ಯೂಸ್ ಮಾಡೋವಂಥವ್ರಿಗೆ ಎಲ್ಲರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ರಿ. ತಮ್ಮ ಹೆಸರು, ತಮ್ಮ ಊರ ಎಲ್ಲ ಪರಿಚಯ ಕೂಡ ಹೇಳ್ಬೇಕು ಸರ್. ನಮಸ್ಕಾರ ರೈತ ಬಾಂಧವರೇ, ನಮ್ಮದು ಹೆಸರು ಸಂತೋಷ್ ಅಂತ, ಹಾಯೇರಿ ಗ್ರಾಮ, ವಿಜಯಪುರ ಜಿಲ್ಲಾ. ನಾವು ಈ ಒಂದು ಆನಂದಗಿರೋ ಕಂಪ್ನಿಯಿಂದ ಇವು ಬ್ಯಾಸುಲಸ್, ಟ್ರೆಕೋಡರ್ಮಾ ಮತ್ತು PSB, KMB ಮತ್ತು ಇವು 5G ಅಂತ ಒಂದು ಇದನ್ನು ನಮ್ದು ಬರ್ತೈತಿ, ಕ್ಯಾಪ್ಸೂಲ್ ಬರ್ತೈತಿ. ಇವೆಲ್ಲ ಸರಿಯಾದ ಟೈಮಿಗೆ ನಾವು ಬ್ಯಾಕ್ಟೋ ಕಿಟ್ ಅದು ಏನು ಮಾಡ್ತೇವೆ ಸರಿಯಾದ ಟೈಮಿಗೆ ನಾವು ಯೂಸ್ ಮಾಡ್ತಿದ್ದೇವೆ. ಅಂದ್ರೆ ಮಳೆ ಆದಾಗ ನಾವು ಏನು ಬಿಟ್ಟಂತ ಗೊಬ್ಬರ ಸ್ಲರಿ ಮುಖಾಂತರ ನಾವು ಗೊಬ್ಬರ ಹಾಕಿವಲ್ಲ, ಇದೆಲ್ಲ ಏನು ಮಾಡ್ತದೆ ಬ್ಯಾಕ್ಟೋ ಕಿಟ್ ನಮ್ಮ ಸರಿಯಾದ ಟೈಮಿಗೆ ಎಲ್ಲ ಕರೆಕ್ಟ್ ಅದು ಗಿಡಕ್ಕೆ ಏನು ಬೇಕಲ್ಲ ಅದೆಲ್ಲ ಕ್ಲಿಯರಾಗಿ ನಮಗೆ ಬೆಳವಣಿಗೆ ಮಾಡಿ ಗಿಡಕ್ಕೆ ಒಂದು ಫೋಕಸ್ ಮಾಡ್ತೈತಿ. ಮತ್ತು ನಾವು ರಿಸಲ್ಟ್ ನೋಡಿ ಸರ್, ಇದು ಆನಂದಗಿರೋದು ನಾವು ಭಾಳ ಯೂಸ್ ಮಾಡಿದ್ದೇವೆ, ಭಾಳ ಯೂಸ್ ಮಾಡಿದ್ದೇವೆ, ಮೊದಲಿಂದ ಚಲೋ ಯೂಸ್ ಮಾಡಿದ್ದೇವೆ. ರಿಸಲ್ಟ್ ಮತ್ತು ಭಾರಿ ಐತಿ. ನಾವು ಮಳೆ ಆದಾಗ ವಾತಾವರಣದಾಗ ಯೂಸ್ ಮಾಡ್ತೀವಲ್ಲ, ಅದ್ರಾಗ ಬ್ಯಾಕ್ಟೋ ಕಿಟ್ ಎಲ್ಲರೂ ಒಂದು ಸ್ವಲ್ಪ ಯೂಸ್ ಮಾಡ್ತಾರೆ, ವಿಚಾರ ಮಾಡ್ತಾರೆ ಒಳ್ಳೆ ಬೇಡ ಅಂತೇಳಿ. ಆ ಟೈಮ್ದಾಗ ವಿಚಾರ ಮಾಡಿದ್ದೇವೆ ನಾವು, ಭಾರಿ ಚಲೋ ರಿಸಲ್ಟ್ ಬಂದೈತೆ ನಮ್ಗೆ. ಒಂದು ಸಂತೋಷ ಅವರ, ಈಗ ಸದ್ಯಕ್ಕೆ ನಿಮಗೆ ಖರ್ಚು ಕಮ್ಮಿ ಆಗಿತ್ತು ಏನ್ ಜಾಸ್ತಿ ಆಗಿತ್ತು? ಇಲ್ಲ ಸರ್, 50% ಖರ್ಚು ಕಡಿಮೆ ಮಾಡಿದೆ ಸರ್ ನಾವು. 50% ಖರ್ಚು ಕಡಿಮೆ ಮಾಡಿದೆ. ಖರ್ಚು ಕಡಿಮೆ ಮಾಡ್ಲಿಕ್ಕೆ ಏನೇನ್ ಮಾಡ್ಕೊಂಡು ನಾವು ಖರ್ಚು ಕಡಿಮೆ ಮಾಡಕ ಸ್ಲರಿ ಮುಖಾಂತರ ನಾವು ಇಲ್ಲಿ ಈ ರೀತಿ ಬಂದೇವ್ರಿ ಸರ್. ಬ್ಯಾಕ್ಟೀರಿಯಾ ಸ್ಲರಿ ಹಾಕಿದ್ರಿ, ಮತ್ತೆ ಬ್ಯಾಕ್ಟೋ ಕಿಟ್ ಅವೆಲ್ಲ PSB, KMB, ಬೆಲ್ಲ, ನ್ಯೂಟ್ರಿಯನ್ಸ್ ಎಲ್ಲ ತರ ನಾವು ಏನ್ ಮಾಡ್ತೇವೆ, ಒಂದು 15-20 ದಿನಕ್ಕೆ ಒಮ್ಮೆ ಅದೆಲ್ಲ ಸ್ಲರಿ ಮುಖಾಂತರ ಸ್ಲರಿ ಮಾಡ್ಕೊಂಡು ನಾವು ಎಲ್ಲ ಗಿಡಗಳಿಗೆ ಡ್ರೆಂಚ್ ಮಾಡ್ಕೊತೀವಿ. ಡ್ರೆಂಚ್ ಮಾಡ್ಕೊಂಡು ಈ ರೀತಿ ನಾವು ಬರ್ಲಕ್ಕೆ ಒಂದು ಅನುಕೂಲ ಆಗಿದೆ. ವಾಟರ್ ಸೋಲೇಬಲ್ ಬಿಟ್ಟು ಇಲ್ಲ ಸರ್, ಒಂದು ಬಿಟ್ಟರು ಬರೀ ಏನೈತಿ ಬ್ಯಾಕ್ಟೀರಿಯಾಗಳ ಮೇಲೆ. ಹಾ ರೀ, ಮತ್ತ ಏನ್ ಇದು DAP ಏನ್ ಹಾಕಿದ್ರಿ? ಅದು ಮಿಕ್ಸ್ ಮಾಡಿರ ಸರ್, ಕೆಮಿಕಲ್ ಸ್ಲರಿದೊಳಗೆ ಆಡ್ ಮಾಡಿದ್ರು, ಬಡ್ಡಿಗೆ ಹಾಕಿದ್ರಿ ಕೆಮಿಕಲ್ ಬೇರೆ ಇದು ಮಾಡಿ ಆಡ್ ಮಾಡಿದೆ, ಸ್ಲರಿನ ಆಡ್ ಮಾಡಿ ಹಾಕಿದೆ. ಸ್ಲರಿ ಕೆಮಿಕಲ್ ಸ್ವಲ್ಪ ಯೂಸ್ ಮಾಡ್ಯಾವ ಕೆಮಿಕಲ್. ಅಂದ್ರೆ ರಿಸಲ್ಟ್ ಸರ್ ವರ್ಷ ನಾನು ನೋಡ್ತಿದ್ದೆ, ನಂದು ಒಟ್ಟ ಶೇಂಡಾ ಓಡ್ತಿಲ್ಲ ಮತ್ತೆ ಪೆರ ಡಿಫರೆನ್ಸ್ ಅಂತೂ ಭಯಂಕರ ಆಗಿತ್ತು. ನಮ್ಮ ಹೆಸರು ಅವರು ಧನುಷಿ ಇದು ಆಗಿದ್ರಾಗ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿ ಮತ್ತೆ ಸ್ಲರಿ ಏನ್ ಮಾಡ್ಕೊಂಡೇವಲ್ಲ, ನಾವು ಸ್ಲರಿ ಮಾಡ್ಕೊಂಡ್ ನಂತರ ನಮ್ಗೆ ರಿಸಲ್ಟ್ ನನಗೆ ಒಂಥರ ಆಶ್ಚರ್ಯ ಆಗೈತಿ ರಿಸಲ್ಟ್. ಇದರಿಂದ ನಾ ಎಲ್ಲ ರೈತ ಬಾಂಧವರು ಹೇಳೋದು ಒಂದೇ, ಈ ರೀತಿ ನೀವು ಸ್ಲರಿ ಹಾಕೋರಿ, ಸ್ಲರಿ ಯೂಸ್ ಮಾಡ್ರಿ. ಎಲ್ಲ ರೈತ ಬಾಂಧವರು ಯಾರು ಬೇಸರ ಮಾಡ್ಕೋಬೇಡ್ರಿ. ಏನು ಒಂದು 2 ತಾಸನ್ಯಾಗ ನೀವು ಹಾಕೋಬಹುದು. ನಾ ಒಂದು 3 ತಾಸನ್ಯಾಗ ಇಡೀ 4 ಎಕರೆ ಹೊಲ ಹಾಕೋತೀನಿ ಎಲ್ಲ ಸ್ಲರಿ. 3 ತಾಸನ್ಯಾಗ 4 ಎಕರೆ ಹೊಲ ಹಾಕೋತೀನಿ. ಯಾರು ಬೇಸರ ಮಾಡ್ಕೋಬೇಡ್ದು. ಇದು ನಾವು ರಿಸಲ್ಟ್ ನಂದೇನೈತಿ, ನಾನು ಮೊದಲ ಸ್ಟಾರ್ಟಿಂಗ್ ನಮ್ಮ ಮೇಸ್ತ್ರಿ ಗೈಡೆನ್ಸ್ ಮಾಡಿದಾಗ ನಾನು ಒಂದು ಭಯ ಹುಟ್ಟಿತ್ತು, ಹೆಂಗ್ ಮಾಡ್ಲಿ ಅನ್ಕೋತು. ಎಲ್ಲ ಅವ್ರು ಗೈಡೆನ್ಸ್ ಮಾಡ್ಕೋತು, ಸರ್ ಒಂದು ನಿಮ್ದು ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ಕೋತು. ಈ ರೀತಿ ನಮ್ಗೆ ಇಲ್ಲಿ ಬರ್ಲಾಕ ನಾವು ಒಂದು ಅತ್ಯುತ್ತಮ ಒಂದು ಕೆಲಸ ಇಲ್ಲಿ ಕಾರಣ ಇಲ್ಲಿ ಒಂದು ಇದಾಗೈತಿ ಅನ್ನಕ ಹೇಳಕ್ ಬಯಸ್ತೀನಿ. ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸದ್ಯಕ್ಕೆ? ಬೇರೆ ರೈತರಿಗೆ ಏನ್ ಸರ ಹೇಳ್ಬೇಕಂದ್ರೆ, ನಾವು ಪ್ರೆಸೆಂಟ್ ಇವಾಗ ಎಲ್ಲಾ ರೈತರು ಯಾರು ಇದನ್ನ ಯೂಸ್ ಮಾಡದೆ ಕೆಟ್ಟದಂತ ಯಾರಿಗೆ ಇಲ್ಲ ಸರ್. ಎಲ್ಲ ಯೂಸ್ ಪ್ರಾಡಕ್ಟ್ ಚಲೋ ಅದಾವ ಸರ್, ಇವೆಲ್ಲ ಎಲ್ಲ ಯೂಸ್ ಮಾಡಬಹುದು. ಯಾರು ಏನೋ ಆತಂಕ ಬರುವುದಿಲ್ಲ. ನಾನು ಯೂಸ್ ಮಾಡಿದ್ದೀನಿ, ಎಲ್ಲ ರೈತ ಬಾಂಧವರು ಯೂಸ್ ಮಾಡಬಹುದು ಅಂತೇಳಿ ನಾವು ಒಂದು ರೈತರಲ್ಲಿ ಮನವಿ ಮಾಡ್ಕೊತೀನಿ, ಕೇಳ್ಕೊತೀನಿ. ಧನ್ಯವಾದಗಳು. ಇದಿಷ್ಟು ನಮ್ಮ ಸಂತೋಷ್ ನಾವಿ ಅವ್ರ ಸರ್ ಅವರೆಲ್ಲ ಮಾತುಗಳು ಕೇಳಿದ್ರಿ. ರೈತರೇ ತಾವು ಕೂಡ ಈ ಆನಂದಗಿರೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಇದನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.